ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೊನ್ನೆ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ನಡೆದಂತಹ ಕೆಂಪೇಗೌಡ ಜಯಂತಿಯ ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಕೂಡ ಅದನ್ನ ವಿವರವಾಗಿ ನಾನು ನಿಮಗೆ ತಿಳಿಸಿದ್ದೆ. ಏನಾಯ್ತು ಆ ಒಂದು ಕಾರ್ಯಕ್ರಮದಲ್ಲಿ, ಯಾಕೆ ಪ್ರದೀಪ್ ಈಶ್ವರ್ ಅವರು ಆ ರೀತಿ ಆಕ್ರೋಶದ ಮಾತುಗಳನ್ನು ಆಡಿದ್ರು, ಹೊರಗಡೆ ಬಂದು ಅವರ ಕಾರ್ ಮೇಲತ್ತಿ ತೋಳನ್ನ ತಟ್ಟಿದ್ರು, ಮೀಸೆಯನ್ನ ತಿರುವಿದ್ರು, ಕುಮಾರಸ್ವಾಮಿ ಅವರಿಗೆ ಓಪನ್ ಚಾಲೆಂಜ್ ಅನ್ನು ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕರ್ತರು ಅವರ ಮೇಲೆ ಚಪ್ಪಲಿ ಎಸೆಯುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು ಅನ್ನೋದನ್ನ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಈಗ 9 ಜನರನ್ನ ಬಂಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಅವರು. ಇದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ಯಾರ್ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಿದ್ರು, ಏನೇನೆಲ್ಲ ಆಯಿತು ಅನ್ನೋಂಥ ಬೆಳವಣಿಗೆ ಬಗ್ಗೆ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಫ್ಕೋರ್ಸ್ ಸರಳವಾಗಿ ಅವತ್ತು ಏನು ನಡೀತು ಅನ್ನೋದನ್ನ ಮೊದಲು ಹೇಳ್ತಾ ಹೋಗ್ತೀನಿ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಪ್ರೋಟೋಕಾಲ್ ಅನ್ವಯ ಪ್ರದೀಪ್ ಈಶ್ವರ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆಯೇ ಅಲ್ಲಿನ ಚುಂಚನಗಿರಿ ಆದಿಚುಂಚನಗಿರಿ ಶಾಖಾ ಮಠದ ಓರ್ವ ಸ್ವಾಮೀಜಿಯು ಕೂಡ ಭಾಗವಹಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿಗೆ ನುಗ್ಗದಂತಹ ಒಂದಷ್ಟು ಕಾರ್ಯಕರ್ತರು, NDA ಅಥವಾ ಕುಮಾರಸ್ವಾಮಿ ಅವರ ಕಾರ್ಯಕರ್ತರಾಗಿರ್ಬೋದು, ಸುಧಾಕರ್ ಅವರ ಕಾರ್ಯಕರ್ತರಾಗಿರ್ಬೋದು, ಅಥವಾ NDA ಮೈತ್ರಿ ಪಕ್ಷದ ಕಾರ್ಯಕರ್ತರುಗಳು ನುಗ್ಗಿ ಈ ಹಿಂದೆ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ಯಾ ನೀನು, ಹಾಗೆ ಹೀಗೆ ಅಂತ ಅನ್ಕೊಂಡು ಅವ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಕ್ಷಣನೇ ನೀನು ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ಕಾರ್ಯಕ್ರಮದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಅವರು ಆರಾಮಾಗಿ, ಕೂಲಾಗಿ, ಕಾಮ್ ಆಗಿ ಕಾಫಿ ಕುಡಿತಾ ಇರ್ತಾರೆ. ಆದ್ರೆ ಯಾವಾಗ ಈ ಕಾರ್ಯಕ್ರಮ ಅಡ್ಡಿ ಆಗ್ತಾ ಇದೆ, ಕಾರ್ಯಕ್ರಮ ನಡೆಯೋದಕ್ಕೆ ಇವ್ರು ಬಿಡ್ತಾ ಇಲ್ಲ ಅಂತಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮಧ್ಯಸ್ಥಿಕೆ ವಹಿಸ್ತಾರೆ, ಸ್ವಾಮೀಜಿ ಕೂಡ ಮಧ್ಯಸ್ಥಿಕೆ ವಹಿಸ್ತಾರೆ. ಅವ್ರನ್ನ ಸಮಾಧಾನ ಪಡಿಸಬೇಕು, ಹೊರಗಡೆ ಕಳಿಸಬೇಕು ಅಂತ ಅವ್ರು ಬಗ್ಗಲ್ಲ. ಆಗ ಪ್ರದೀಪ್ ಈಶ್ವರ್ ಅವರು ನನ್ನಿಂದ ಕಾರ್ಯಕ್ರಮ ನಿಲ್ಲೋದು ಬೇಡ ಅಂತ ಅನ್ಕೊಂಡು ಹೊರಗಡೆ ಬರ್ತಾರೆ. ಪ್ರದೀಪ್ ಈಶ್ವರ್ ಅವರು ಬಂದ ತಕ್ಷಣ ಮಾಧ್ಯಮಗಳು ಸಹಜವಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಪ್ರತಿಕ್ರಿಯೆಯನ್ನು ಕೇಳಿದಾಗ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ವಾಗ್ದಾಳಿಯನ್ನ ನಡೆಸ್ತಾರೆ. ಕುಮಾರಸ್ವಾಮಿ ಅವರೇ, ಕುಮಾರಣ್ಣ ನಿನ್ನ ಚೇಲಗಳನ್ನ ಕಳಿಸ್ಬಿಟ್ಟು ನನ್ನನ್ನ ಹೆದರಿಸ್ಬೇಕು, ಬೆದರಿಸ್ಬೇಕು ಅಂತ ತಲೆ ಇದು ಮಾಡೋಕೆ ಹೋಗ್ಬೇಡ, ನಾನು ಇವಕ್ಕೆಲ್ಲ ಬಗ್ಗಲ್ಲ, ಖಬರ್ದಾರ್ ಅಂತ ಅಂದ್ಬಿಟ್ಟು ತಲೆ ಕೂದಲು ತೋರಿಸ್ಬಿಟ್ಟು ಕುಚ್ ಬಿ ನೈ ಕರ್ ಸಕ್ತಾ ಹೈ, ನಿನ್ನನ್ನು ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹಿಂದಿಯ ಆ ಒಂದು ಶಬ್ದದ ಮೂಲಕ ವಾಗ್ದಾಳಿಯನ್ನು ನಡೆಸ್ತಾರೆ. ತದನಂತರ ಆಚೆ ಬಂದ ನಂತರ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿರ್ತಾರೆ. ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗರು ಇರ್ತಾರೆ, ವಿರೋಧ ಪಕ್ಷಗಳ ಬೆಂಬಲಿಗರು ಕೂಡ ಅಲ್ಲಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ತನ್ನ ಕಾರನ್ನು ಹತ್ಕೊಂಡು ಅಲ್ಲಿ ಸನ್ರೂಫನ್ನು ಓಪನ್ ಮಾಡಿಕೊಂಡು ಅಲ್ಲಿ ತೋಳನ ತಟ್ಟೋ ಮೂಲಕ, ಮೀಸೆಯನ್ನು ತಿರುವೋ ಮೂಲಕ ನನ್ನನ್ನು ಯಾವನೇನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಸವಾಲನ್ನು ಹಾಕಿ ಹೋಗುವಂಥ ಸಂದರ್ಭದಲ್ಲಿ ಈ ಕಡೆ ಇದ್ದಂಥ ವಿರೋಧ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಚಪ್ಪಲಿಯನ್ನು ಅವ್ರ ಮೇಲೆ ತೂರ್ತಾರೆ. ಸೊ ಅದು ಅವ್ರದ್ದು ಬೀಳಲ್ಲ, ಬದಲಿಗೆ ಪೊಲೀಸ್ ಅಧಿಕಾರಿ ಒಬ್ಬರ ಕ್ಯಾಪ್ಗೆ ಬೀಳುತ್ತೆ, ಅಂದರೆ ಟೋಪಿಗೆ ಬೀಳುತ್ತೆ. ಅಲ್ಲಿಂದ ಇವರು ನಿರ್ಗಮಿಸ್ತಾರೆ. ತದನಂತರ ಈ ಒಂದು ಸುದ್ದಿ ಯಾವಾಗ ವೈರಲ್ ಆಗುತ್ತೆ, ಪೊಲೀಸರು ಅಲ್ಲಿರ್ತಕ್ಕಂಥ ಆ ಕಾರ್ಯಕರ್ತರನ್ನ ಬಂಧಿಸ್ತಾರೆ, ಚಪ್ಪಲಿ ಎಸೆದಂಥವ್ರು, ಮತ್ತೆ ಇವ್ರ ವಿರುದ್ಧ ಯಾರೋ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಓಡಾಡ್ತಿದ್ದಾರಲ್ಲ ಅಂಥವ್ರನ್ನ. ಸೊ ಅವ್ರೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ 9 ಜನ. ಇನ್ನು ಕುಮಾರಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಿದ್ದಾರೆ. ನನ್ನ ಕಾರ್ಯಕರ್ತರು ಮನವಿ ಮಾಡಿ ಕೇಳ್ಕೊಳ್ತೀನಿ, ಯಾವ ಕಾರಣಕ್ಕೂ ಇಂಥ ಘಟನೆಗಳಿಗೆ ನೀವು ಕೈ ಹಾಕಬಾರ್ದು, ನಮ್ಮ ಸಂಸ್ಕೃತಿ ಅಲ್ಲ, ಅದು ನಮಗೆ ಶೋಭೆ ತರಲ್ಲ, ಮನವಿ ಮಾಡಿ ಕೇಳ್ಕೊಳ್ತೀನಿ, ಯಾರೋ ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಅಂದ ತಕ್ಷಣ ನೀವು ಈ ರೀತಿ ಎಲ್ಲ ಮಾಡೋಕೆ ಹೋಗ್ಬಾರ್ದು ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾರೆ. ಅದೇ ಮಾಧ್ಯಮಗಳು ಶಾಸಕರ ನಡವಳಿಕೆ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತಂದಾಗ ಅವರು ಕೈ ಎತ್ತಿ ಮುಗಿತಾರೆ. ಶಾಸಕರ ನಡವಳಿಕೆ ಬಗ್ಗೆ ಕೈ ಎತ್ತಿ ಮುಗಿತೀನಿ ಅಷ್ಟೇ, ನಾನು ಏನೂ ಮಾತಾಡಲ್ಲ, ನಮಸ್ಕಾರ ಮಾಡ್ತೀನಿ ಅವರಿಗೆ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಸೊ ಇನ್ನು ಈ ಕಡೆ ಪ್ರದೀಪ್ ಈಶ್ವರ್ ಅವರ ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೆ, ಅಫ್ಕೋರ್ಸ್ ಅವರ ಪಕ್ಷದ ಒಂದಷ್ಟು ಜನ ಸಚಿವರು ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಡೆದಿರ್ತಕ್ಕಂಥ ಅಹಿತಕರ ಘಟನೆಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಹಾಗೂ UT ಖಾದರ್ ಅವರಾಗಿರ್ಬೋದು, ಹಾಗೂ ಭೈರತಿ ಸುರೇಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿ ತಪ್ಪು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓರ್ವ ಶಾಸಕನನ್ನ ಈ ರೀತಿ ಅವಮಾನ ಮಾಡೋ ತಪ್ಪು, ಅಲ್ಲಿ ಹೋಗಿ ಅವರನ್ನು ಆಚೆ ಕಳಿಸಿದ ತಪ್ಪು, ಅವರ ಮೇಲೆ ಚಪ್ಪಲಿ ಎಸೆದಿದ್ದ ತಪ್ಪು, ಕಾನೂನು ಕ್ರಮ ಕೈಗೊಳ್ತೀವಿ ನಾವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಡಳಿತ ಪಕ್ಷದ ಸಚಿವರು. ಇನ್ನು ಇತ್ತ ಸುಧಾಕರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ದಾರೆ. ನಾನು ಮೊಬೈಲ್ ಮುಟ್ಟೋದಕ್ಕೆ ಭಯ ಪಡೋಂಗಾಗ್ಬಿಟ್ಟಿದೆ. ಅಫ್ಕೋರ್ಸ್ ಅವಾಗ ನಿಮಗೆ ಸಡನ್ ಆಗಿ ಏನಿಸ್ಬಿಡುತ್ತೆ ಅಂತಂದರೆ ಏನು ಸುಧಾಕರ್ ಅವ್ರಿಗೆ ಹಂಗಾರೆ ಏನಾರು ಬೆದರಿಕೆ ಬಂದ್ಬಿಟ್ಟೈತೆ ಅಂತ ಅವ್ರು ಅದನ್ನು ಹೇಳೋದಕ್ಕೆ ಹೊರಟಿಲ್ಲ. ಬದಲಿಗೆ ಯಾವ ಪ್ರದೀಪ್ ಈಶ್ವರ್ ಇದಾನಲ್ಲ ನಮ್ಮ ಕ್ಷೇತ್ರದ MLA, ಅವನು ಬೈತಿರ್ತಕ್ಕಂಥ ಕಾಮೆಂಟ್ಸ್ಗಳನ್ನು ಇಡೀ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಯಾವೊಬ್ಬ MLAಗೂ ಕೂಡ ಜನ ಇಷ್ಟೊಂದು ತುಚ್ಛವಾಗಿ ಕೆಟ್ಟದಾಗಿ ಬೈತಿಲ್ಲ. ಅವನ ಬಿಹೇವಿಯರ್ ನೋಡಿ ಜನರೇ ಕೋಪದಿಂದ ವರ್ತಿಸ್ತಾ ಇದ್ದಾರೆ, ಕೆಟ್ಟದಾಗಿ ಜನನೇ ಬೈತಿದ್ದಾರೆ. ಅದಕ್ಕೆ ನನಗೆ ಮೊಬೈಲ್ ತಗೊಂಡು ಏನಾದ್ರು ಮುಟ್ಟೋದಕ್ಕೂ ಕೂಡ ಭಯ ಆಗ್ಬಿಟ್ಟೈತೆ ಆ ಕಮೆಂಟ್ಸ್ಗಳನ್ನ ನೋಡಿದ್ರೆ, ಇವನಿಗೆ ಬೈತಾ ಇರೋದನ್ನ ನೋಡಿದ್ರೆ ಅಂತ ವ್ಯಂಗ್ಯವಾಗಿ ಪ್ರದೀಪ್ ಈಶ್ವರ್ ಅವರನ್ನ ಟೀಕಿಸ್ತಾರೆ. ನಾನು ಸೋಷಿಯಲ್ ಮೀಡಿಯಾ ತೆಗಿಲಿಕ್ಕೆ ಭಯ ಪಡ್ತಾ ಇದ್ದೀನಿ ನಿನ್ನೆಯಿಂದ. ಅಂದ್ರೆ ಆ ವ್ಯಕ್ತಿಯನ್ನ ಬೈತಾ ಇರುವಂತ ಪರಿ ನಾವು ಯಾವಾಗಲೂ ಕೂಡ ನೋಡೇ ಇಲ್ಲ. ಒಬ್ಬ MLA ಈ ರೀತಿಯ ಬೈಗಳನ್ನ ಈ ರೀತಿಯಲ್ಲಿ ಬಯಸ್ಕೊಂಡಿರೋದು ನಾನಂತೂ ನೋಡಿಲ್ಲ. ನೀವ್ಯಾರಾದ್ರೂ ನೋಡಿದ್ರೆ ಗೊತ್ತಿಲ್ಲ. ಇನ್ನು ಇತ್ತ
ಕೇಂದ್ರ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿ ಅವರು ಕೂಡ ಅಯ್ಯೋ ಅವ್ನ ಮನೆ ಕಾಯಿನೋಗ ಏನು ಮಾತಾಡ್ತಾನೆ ರೀ ಅವನು ಯಂಗ್ಸ್ಟರ್ ಅವನು ಈ OBC ಅದು ಇದು ಅಂತೆಲ್ಲ ಮರ್ಜ್ ಮಾಡಾಕ್ತಾನಲ್ರಿ ಅವನು ಏನೇನೋ ತಂದಿಕ್ಕ ತಮಾಷೆ ನೋಡ್ತಾನಲ್ರಿ ಅವನು ಅಂತ ಸೋಮಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಏನ್ರಿ ಮಾತಾಡ್ತಾನೆ ಮನೆ ಕಾಯಿನಾಗ ಎಲ್ಲರೂ ಉಂಟೇನಪ್ಪ ಯಾವುದೋ ಒಂದು ಸಣ್ಣ ಘಟನೆನ ನಾನು OBC ನಾನು ಆ ಜಾತಿ ನಾನು ಈ ಜಾತಿ ದೇಶ ಉಳಿತದ ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡು ಇನ್ನು ನಿನ್ನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇತ್ತು ರಾಜ್ಯದಲ್ಲಿ ದೇಶದಲ್ಲಿ ಹಾಗೇನೆ ಎಲ್ಲ ಕಡೆ ಸೊ ಹಾಗಾಗಿ DK ಶಿವಕುಮಾರ್ ಅವರು ಹಾಗೇನೆ UT ಖಾದರ್ ಅವರು ಇಬ್ರು ಕೂಡ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ಕೊಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಮಕ್ಕಳಿಗೆ ತಾವೇ ಲಸಿಕೆಯನ್ನ ಹಾಕುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇರ್ತಾರೆ ಅದು ಮುಗಿಯುವಂತಹ ಅಂತ್ಯದಲ್ಲಿ ಮಾಧ್ಯಮದವರು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಕೇಳಿದ ತಕ್ಷಣ DK ಶಿವಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಾಗ ಮಾತಿರ್ಲಿ ಕ್ಯಾರೆ ಅಂತೂ ನನ್ನಲ್ಲ ಇಮಿಡಿಯೇಟ್ ಆಗಿ ಯೂಟರ್ ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ ಅದ್ರ ಬಗ್ಗೆ ಕೇಳಿಸ್ಕೊಳ್ಳೋದಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಇತ್ತು ಅವರ ನಡವಳಿಕೆ ಆ ಸಂದರ್ಭದಲ್ಲಿ ತದನಂತರ ಅಲ್ಲಿಂದ ಬಂದವರು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಂದರೆ ಟ್ವಿಟರಲ್ಲಿ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಆ ಘಟನೆ ಬಗ್ಗೆ ಬರೀತಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಶೋಭೆ ತರಲ್ಲ ಇದು ಸೋತಂತ ಅಥವಾ ಸಾರ್ವಜನಿಕವಾಗಿ ಸೋತಂಗೆ ಈ ಥರ ಎಲ್ಲ ನಡ್ಕೊಂಬಾರ್ದು ಪ್ರದೀಪ್ ಈಶ್ವರ್ ಜೊತೆಗೆ ನಾವಿದ್ದೀವಿ ಯಾರು ಈ ಕಾರ್ಯಕ್ರಮದಲ್ಲಿ ಅಡ್ಡಿಪಡಿಸಿದ್ದಾರೆ ಯಾರು ಅವ್ರ ಮೇಲೆ ಚಪ್ಪಲಿ ಎಸೆದು ಕಾರಣ ಆಗಿದ್ದಾರೆ ಅಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅವ್ರ ವಿರುದ್ಧ ನಾವು ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಯಾವ ಕಾರಣಕ್ಕೂ ಬಿಡೋದಿಲ್ಲ ಪ್ರದೀಪ್ ಈಶ್ವರ್ ಒಟ್ಟಿಗೆ ನಾವಿದ್ದೀವಿ ಅಂತ ಒಂದು ಬೆಂಬಲದ ಟ್ವೀಟ್ ಅನ್ನ ಮಾಡ್ತಾರೆ ಬಹುಶಃ ಅದು ಪ್ರದೀಪ್ ಈಶ್ವರ್ ಅವರಿಗೆ ಒಂದಷ್ಟು ಸಮಾಧಾನವನ್ನ ತೃಪ್ತಿಯನ್ನ ತಂದಿರಬಹುದು ಅದಕ್ಕಿಂತ ಬಿಫೋರ್ ಒಂದು 2-3 ಗಂಟೆಗಳ ಹಿಂದೆ ಯಾವ ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯೆಯನ್ನ ನೀಡದ DK ಶಿವಕುಮಾರ್ ಅವರ ಆ ನಡವಳಿಕೆ ಬಗ್ಗೆ ಇಮಿಡಿಯೇಟ್ ಏನಾದ್ರು ಪ್ರದೀಪ್ ಈಶ್ವರ್ ಅವರು ನೋಡಿದ್ರೆ ಆ ಕ್ಷಣದಲ್ಲಿ ಇದೇನಪ್ಪ ನಾನು ಇದು ಇವ್ರ ಪರವಾಗಿ ಮಾತಾಡೋದಕ್ಕೆ ನನಗೆ ಉಲ್ಟಾ ಆಗೋಯ್ತಲ್ಲ ಅನ್ನೋ ರೀತಿ ಆಗ್ತಿತ್ತೇನೋ ಬಟ್ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಆಗಿದೆ ಈಗ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಎಲ್ಲೆಲ್ಲಿಂದ ಎಲ್ಲೆಲ್ಲೋಗಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಬಂದು ನಿಂತೈತೆ ಅಂತಂದ್ರೆ ನಿಜಕ್ಕೂ ಇದು ರಾಜ್ಯ ರಾಜಕೀಯದಲ್ಲಿ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ ನನ್ನ ಅನಿಸಿಕೆ ಇದು ಆ ಒಂದು ಕಾರ್ಯಕ್ರಮ ನಡೀತಿತ್ತು ಅಫ್ಕೋರ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಅರ್ಹತೆ ಶಾಸಕರಿಗಲ್ಲಿದೆ ಆ ಒಂದು ಸಂದರ್ಭದಲ್ಲಿ ಬಂದಂಥ ಕಾರ್ಯಕರ್ತರು ಅವರನ್ನ ಕೆಳಗಿಳಿಸುವಲ್ಲಿ ಯಶಸ್ವಿ ಆದರು ಯಾವ ಕಾರಣಕ್ಕೆ ನಮ್ಮ ಒಕ್ಕಲಿಗ ನಾಯಕನ ವಿರುದ್ಧ ನೀನು ಹಿಂಗೆ ಮಾತಾಡಿದ್ಯಾ ಇಲ್ಲಿ ಒಕ್ಕಲಿಗರ ಒಂದು ಕಾರ್ಯಕ್ರಮ ನಡೀತೈತೆ ನಿನಗೇನು ಅರ್ಹತೆ ಐತೆ ಅನ್ನೋ ಇವ್ರು ಪ್ರಶ್ನೆ ಮಾಡಿದ್ರು ಸೊ ನಿಮ್ಮ ಬೇಡಿಕೆ ಏನಿತ್ತು ಅಲ್ಲಿ ಒಂದು ಕ್ಷಮೆ ಕೇಳಬೇಕು ಪ್ರದೀಪ್ ಈಶ್ವರ್ ಇಲ್ಲ ಅಂತಂದ್ರೆ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಆ ವ್ಯಕ್ತಿ ನನ್ನಿಂದ ಕಾರ್ಯಕ್ರಮ ಹಾಳಾಗೋದು ಬೇಡ ಅನ್ನೋ ಕಾರಣಕ್ಕೆ ಹೊರಗಡೆ ಬಂದರು ಆ ಒಂದು ಸಂದರ್ಭದಲ್ಲಿ ಅದೇ ಪ್ರದೀಪ್ ಈಶ್ವರ್ ಅದನ್ನು ಪಾಸಿಟಿವ್ ಕೂಡ ಮಾಡ್ಕೋಬಹುದಾಗಿತ್ತು ಅವ್ರ ನಡವಳಿಕೆಯಿಂದನೇ ಹೊರಗಡೆ ಸೀದಾ ಬಂದು ಒಳ್ಳೇದಾಗಲಿ ಎಲ್ರಿಗೂ ಅಂತ ಕೈ ಮುಗಿದ್ಬಿಟ್ಟು ಬಂದ್ಬಿಟ್ಟಿದ್ರೆ ನೋಡುವಂತಹ ಜನ ಅದೇ ಕಾರ್ಯಕರ್ತರು ಯಾರು ನಿಮ್ಮನ್ನು ವಿರೋಧ ವ್ಯಕ್ತಪಡಿಸರಲ್ಲಿ ಅವರಿಗೆ ಉಗಿತಾ ಇದ್ರು ಬಟ್ ನೀವೇನು ಮಾಡಿದ್ರಿ ಇಮಿಡಿಯೇಟ್ ಆಗಿ ಆಕ್ರೋಶಕ್ಕೊಳಗಾದ್ರಿ ಕೂದಲು ತೋರಿಸಿದ್ರಿ ತೋಳ್ ತಟ್ಟಿದ್ರಿ ಮೀಸೆ ತಿರುಗಿದ್ರಿ ಏಕವಚನದಲ್ಲೂ ಕೂಡ ಮಾತನಾಡಿದ್ರಿ ಅದಾದ ನಂತರ ನಿಂಗೆ ತಾಕತ್ತಿದ್ರೆ ಇಲ್ಲಿ ಬಂದು ನಿಂತ್ಕೋ ಆ ರವಿಕುಮಾರ್ನ ರವಿಕುಮಾರ್ನ ಬಿಡೋದಲ್ಲ ನಿನ್ನ ಮುಂದೆ ನೀನು ಬಂದು ನಿಂತ್ಕೋ ತಾಕತ್ತಿದ್ರೆ ಖಬರ್ದಾರ್ ಅಂತ ಹೇಳ್ತೀರಿ ಹುಷಾರ್ ಎಚ್ಚರಿಕೆ ಅಂತ ಅದಾದ ನಂತರ ನೀವು ಅದನ್ನು ಮಾತಾಡಿದ್ರಿ ಮಾಧ್ಯಮಗಳ ಮುಂದೆ ನಿಮ್ಗೆ ಆ ಕ್ಷಣದಲ್ಲಿ ಆಕ್ರೋಶ ಇತ್ತು ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಸ್ವೀಕರಿಸೋಣ ಅದಾದ ನಂತರ ನೀವು ಹೊರಗಡೆ ಬಂದ್ಬಿಟ್ಟು ಓರ್ವ ಜನಪ್ರತಿನಿಧಿಯಾಗಿ ನಿಮಗೆ ಅಲ್ಲಿರ್ತಕ್ಕಂಥ ಜನ ಎಷ್ಟೋ ಜನ ಓಟ್ ಹಾಕಿರ್ತಾರೆ ಅವ್ರಗಳ ಮುಂದೆ ನೀವು ನಿಂತ್ಕೊಂಡು ಆ ತೋಳ್ ತಟ್ಟೋದು ಆ ಮೀಸೆ ತಿರುವುದೈತಲ್ಲ ಅದು ಜನರನ್ನ ಒಂದು ರೀತಿ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸೋ ರೀತಿ ಇರುತ್ತೆ ನಿಮ್ಮ ವಿರೋಧ ಪಕ್ಷದ ಕಾರ್ಯಕರ್ತರಿಗೆ ಇವ್ರಿಗೆ ಬಟ್ ನಿಮ್ಮ ಕಾರ್ಯಕರ್ತರಿಗೆ ಏನು ಸಂದೇಶ ಹೋಗುತ್ತದ್ರಲ್ಲಿ ನಮ್ಮ MLA ತೋಳ್ ತಟ್ಟನೆ ಮೀಸೆ ಬಿಡ್ತಾನೆ ಅಂತಾರೆ ನಾಂದೇ ಯಾವ ಲೆಕ್ಕ ಸೊ ನಿಮ್ಮ ಆಯ್ಕೆ ಮಾಡಿದಂತಹ ಜನರನ್ನ ನೀವೇ ದಾರಿ ತಪ್ಪಿಸುವಂತಹ ಪ್ರಸಂಗ ಅವತ್ತಾಯ್ತು ಬಟ್ ನನ್ನ ಪ್ರಕಾರ ನಮ್ಮ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಯಾರು ಈ ರೀತಿ ಒಬ್ಬ MLA ತೊಡೆ ತಡ್ಕೊಂಡು ತೋಳ್ ತಡ್ಕೊಂಡು ಅದು ಸಿನಿಮಾಗೆ ಮಾತ್ರ ಸೀಮಿತ ಆಗಿರುತ್ತೆ ಹೊರತು ನಿಜ ಜೀವನದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಜನ ಆ ಕ್ಷಣದಲ್ಲಿ ಕೆಲವರು ಶಿಳ್ಳೆ ಚಪ್ಪಾಳೆ ಹೊಡಿಬೋದು ನಮ್ಮ MLA ಹೆಂಗೆ ಆವಾಜ್ ಆಗ್ತಾ ಗೊತ್ತಾ ಅಂತ ಬಟ್ ಅದನ್ನ ರಿಯಲೈಸ್ ಮಾಡ್ತಾ ಹೋಗ್ತಾರೆ ನೋಡಿ ಕೆಲವರು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ನೋಡಿ ಆವಾಗ ಎಡವುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಸೊ ಇದು ಅಲ್ಲಿಂದ ಇಲ್ಲಿಗೋಗಿ ಇಲ್ಲಿಂದ ಇಲ್ಲಿಗೋಗಿ ಇಡೀ ಅಂಗಳಕ್ಕೆ ಬಂದ್ಬಿದ್ದಿದೆ ಸೊ ರಾಜ್ಯ ರಾಜಕೀಯದಲ್ಲಿ ಈಗ ಚಪ್ಪಲಿ ಎಸೆತದ ರಾಜಕಾರಣದ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ನಡೀತಾ ಇದೆ ಸೊ ಜನರಿಗೆ ಅಲ್ಟಿಮೇಟ್ಲಿ ನೀವೆಲ್ಲ ಏನು ಸಂದೇಶವನ್ನು ಕೊಡ್ತೀರಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಉಟ್ಕೊಂಡಿದೆ ಒಟ್ಟಾರೆಯಾಗಿ ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಈ ಒಂದು ಅಹಿತಕರ ಘಟನೆ ನಾನು ಯಾವ ಕಾರಣಕ್ಕೂ ಈ ಘಟನೆಯನ್ನ ಪರವಾಗಿ ಅಂತ ಒಪ್ಕೊಳ್ಳೋದೇ ಇಲ್ಲ ಚಪ್ಪಲಿ ಎಸೆತದ ಪ್ರಕರಣ ಐತಲ್ಲ ಓರ್ವ MLA ಮೇಲೆ ಅದು ತೀರಾ ತಪ್ಪು ಆದರೆ ಅದೇ MLA ಅಲ್ಲಿ ನಿಂತ್ಕೊಂಡು ತೋಳು ಪ್ರದರ್ಶನ ಶಕ್ತಿ ಪ್ರದರ್ಶನ ಮಾಡಿದ್ದು ನಿಜಕ್ಕೂ ತಪ್ಪು ಸೊ ಈಗೇನು 14 ದಿನ 9 ಜನರನ್ನ ನ್ಯಾಯಾಂಗ ಬಂಧನಿದೆ ಅಫ್ಕೋರ್ಸ್ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮೂಲಕ ಬರೆದು ತಿಳಿಸಿ ಏನು ಅನಿಸುತ್ತೆ ಈ ನಡೀತಿರ್ತಕ್ಕಂಥ ಕಳೆದ 3-4 ದಿನಗಳ ಈ ಚಟುವಟಿಕೆಗಳ ಬಗ್ಗೆ ಈ ಘಟನೆಗಳ ಬಗ್ಗೆ ತಿಳಿಸಿ ಧನ್ಯವಾದ